ಇವತ್ತು ಈ ಸಭೆಯನ್ನ ನಡೆಸ್ತಾ ಇದ್ದೀವಿ. ಇವತ್ತು ಹೊಸಕೋಟೆ ಇಡೀ ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ಪತ್ರಕರ್ತರ ದಿನಾಚರಣೆಯನ್ನು ಎಲ್ಲ ಕಡೆ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಮಟ್ಟಗಳಲ್ಲಿ ಕೂಡ ನಮ್ಮ ಸಂಘ ಬಹಳ ಅಭೂತಪೂರ್ವವಾಗಿ ಇವತ್ತು ದಿನಾಚರಣೆಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಏನಿವತ್ತು ನಮ್ಮ ಪತ್ರಕರ್ತರ ಸಂಘ ಹೊಸಕೋಟೆ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ 1937ರಲ್ಲಿ ಸ್ಥಾಪನೆ ಮಾಡಿದಂಥ ನಮ್ಮ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘವು ಬಹಳ ವೈಶಿಷ್ಟ್ಯತೆಯಿಂದ ಪತ್ರಕರ್ತರ ಧ್ವನಿಯಾಗಿ ಬೃಹತ್ ಮಟ್ಟದಲ್ಲಿ ಇವತ್ತು ಸಂಘಟನೆಯಾಗಿ ಬೆಳೆದು ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಒಂದು ದೊಡ್ಡ ಸಂಘಟನೆ ಆಗಿದೆ ನಮ್ಮ ಪತ್ರಕರ್ತರ ಸಂಘ. ಇವತ್ತು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಸಂಘಟನೆ ಇದೆ ಅಂದರೆ ಪತ್ರಕರ್ತರ ಸಂಘದಲ್ಲಿ ಯಾಕಂದ್ರೆ ಕೆಲವೆಲ್ಲ ಇರ್ಬೋದು, ಆದರೆ 1932ರಲ್ಲಿ ಸ್ಥಾಪನೆ ಮಾಡಿದಂಥ ಸಂಘ ಯಾವುದಾದ್ರೂ ಇದೆ ಅಂತ ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಆಡಳಿತ ಪತ್ರಕರ್ತರ ಸಂಘ ಅಂತ ಹೇಳಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇವತ್ತು ಈ ಸಂಘದಲ್ಲಿ ಸಾವಿರಾರು ಜನ ಸದಸ್ಯರನ್ನ ತಗೊಂಡು ಎಲ್ಲ ದಿನಪತ್ರಗಳಲ್ಲಿ, ಪ್ರಿಂಟ್ ಮೀಡಿಯಾ ಇರ್ಬೋದು, ಮಾಧ್ಯಮ ಮೀಡಿಯಾದಲ್ಲಿ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಪತ್ರಕರ್ತರು ಇವತ್ತು ತಮ್ಮದೇ ಆದಂಥ ಸೇವೆಯನ್ನು ಇವತ್ತು ನಮ್ಮ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರ ಕೂಡ ಕಳೆದ ಬಾರಿ ನಮ್ಮ ಶಿವಾನಂದ ತೆರಳೂರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೆಯಿತು. ಆ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು, ಸಚಿವರುಗಳು ದೊಡ್ಡ ತಂಡವೇ ಬಂದಿತ್ತು. ದೊಡ್ಡ ಪ್ರಮಾಣದಲ್ಲಿ ಬೃಹತ್ತಾಗಿ ಇವತ್ತು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ನೆರವೇರಿಸಿದಂಥ ಸಂಘ ಯಾವುದಿದೆ ಅದು ನಮ್ಮ ಸಂಘ ಅಂತ ನಾವು ಹೇಳ್ಬೋದು. ಅವತ್ತು ಸಂಘದಲ್ಲಿ ಅನೇಕ ಬೇಡಿಕೆಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು. ಏನು ಬಸ್ ಪಾಸ್ ಕೊಡಬೇಕು, ಪತ್ರಕರ್ತರಿಗೆ ಸಂಕಷ್ಟದಲ್ಲಿ ಅಪಘಾತಕ್ಕೀಡಾದವರಿಗೆ ವಿಮೆಗಳು ಕೊಡಬೇಕು, ಮತ್ತು ಪತ್ರಕರ್ತರ ಭವನಗಳಾಗಬೇಕು ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಮತ್ತು ಪತ್ರಕರ್ತರಿಗೆ ಏನೆಲ್ಲ ಸರ್ಕಾರದಿಂದ ಸಿಗಬೇಕಂತ ಎಲ್ಲ ಸೌಲಭ್ಯಗಳು ಕೂಡ ಕೊಡಲೇಬೇಕಂತೇಳಿ ಒತ್ತಾಯ ತಂದರು. ಆವತ್ತು ಆ ತಕ್ಷಣದಲ್ಲೇ ಈಗ ಸರ್ಕಾರ ಒಂದು ಘೋಷಣೆ ಮಾಡಿದೆ, ಎಲ್ಲರೂ ಕೂಡ ಎಲ್ಲ ಗ್ರಾಮೀಣ ಭಾಗದ ಎಲ್ಲ ಪತ್ರಕರ್ತರು ಕೂಡ ನಾವು ಬಸ್ ಪಾಸ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ಈಗ ಮೊನ್ನೆ 1ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಬಂದು ಒಂದು ಬಸ್ ಪಾಸ್ ಕಾರ್ಡನ್ನು ವಿತರಣೆ ಮಾಡಿದಂಥ ಕೀರ್ತಿ ಇವತ್ತು ಯಾರಾದರೂ ಇದೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು. ಏನು ಬೇಡಿಕೆ ಇಟ್ಟಿದ್ದಷ್ಟೇ ಎಲ್ಲ ಬೇಡಿಕೆಗಳನ್ನು ನಮಗೆ ಪೂರೈಸಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತು ಶಿವಾನಂದ ತೆರಳೂರು ಅಷ್ಟೇ ನಮ್ಮ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪತ್ರಕರ್ತರ ಬಗ್ಗೆ ಅದರಲ್ಲಿಳಿದು ದುಡಿತಾ ಇದ್ದಾರೆ, ದೇಶವನ್ನು ಕಲಿಸಿದ್ದಾರೆ. ತಾಲೂಕಿನಲ್ಲಿ ಎಲ್ಲ ಪತ್ರಕರ್ತರಿಗೆ ನಾನು ಪತ್ರಕರ್ತರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವರ ಪರವಾಗಿ ನಾನು ಕೂಡ ಒಂದು ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕಳೆದ ನಾವು ತಾಲೂಕು ಮಟ್ಟದ ಸಮ್ಮೇಳನ ನಡೆಸಿದ್ರೆ, ಆ ಸಮ್ಮೇಳನದಲ್ಲಿ ಶಾಸಕರಾದಂಥ ಶರತ್ ಬಚ್ಚೆ ಅವರನ್ನು ಆಗಮಿಸಿದ್ರೆ, ಅವತ್ತು ನಮ್ಮ ತಾಲೂಕಿನಲ್ಲಿ ಬೇಕಾದಂಥ ಪ್ರಮುಖವಾದ ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಅವರು ಹೇಳಿದ್ರು, ಒಂದೇ ಮಾತು ಹೇಳಿದ್ರು, ಇಡೀ ತಾಲೂಕಿನಲ್ಲಿ ಪತ್ರಕರ್ತರಿಗೆ ನನ್ನಿಂದ ಏನು ಬೇಕು ನಿಮಗೆ ಅಂತ ನೇರವಾಗಿ ಹೇಳಿದ್ರು. ಪತ್ರಕರ್ತರ ಭವನ ಆಗ್ಬೋದು, ನಿವೇಶನಗಳಾಗ್ಬೋದು, ಒಂದು ವಿಮೆ ಕೊಡ್ತೀನಿ ಅಂತ ಹೇಳಿದ್ರು, ಇನ್ಶೂರೆನ್ಸ್ ಪಾಲಿಸಿಗಳನ್ನು ನಾವೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಈ ಎಲ್ಲ ಕೂಡ ನಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುಸುಮ ಮೇಡಮ್ ರಾಜ್ಯ ನಿರ್ದೇಶಕರು ನಮ್ಮ ಏನೇ ಕಾರ್ಯಕ್ರಮ ಕರೆದ್ರೂ ಕೂಡ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಸದಾ ಸಿದ್ಧವಾಗಿದ್ದೀನಿ ಪತ್ರಕರ್ತರ ಸೇವೆ ಮಾಡೋಕ್ಕೆ ನಮ್ಮ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ತುಂಬ ಸಹಕಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ನಮ್ಮ ಪತ್ರಕರ್ತರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರು ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಅಂದರೆ ಪತ್ರಕರ್ತರ ಬಗ್ಗೆ ವಿಶೇಷವಾದಂಥ ಗೌರವ ಇದೆ ಚಂದ್ರಶೇಖರ್ ಅವರಿಗೆ ಬೇರೆ ಬೇರೆ ಜನಪ್ರತಿನಿಧಿಗಳು ನೋಡಿದ್ದೀವಿ, ಸಾಕಷ್ಟು ಕಾಳಜಿದೆ ಪತ್ರಕರ್ತರಿಗೆ. ಸಮಾಜದ ಮುಖ್ಯವಾದ ತಾಲೂಕಿನ ಪರವಾಗಿ ನಾನು ಎಲ್ಲರೂ ಕೂಡ ವಿಶೇಷವಾದಂತಹ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ.